ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ಜೀವನಾನಂದದ ಜೀವಜಲ ನೀತಿ ಪ್ರೀತಿ. ಮರಕ್ಕೆ ಬೇರು ಹೇಗೋ ಹಾಗೆ ನೀತಿ ಪ್ರೀತಿ ಮನುಷ್ಯರೆಲ್ಲರ ಜೀವನಾನಂದದ ಜೀವಜಲ. ಯಾವುದೇ ಜಾತಿಯ ಗಿಡದ ಉಳಿಯುವಿಕೆ ಬೆಳೆಯುವಿಕೆ ಬೇರಿನಿಂದಲೇ. ಹಾಗೆ ಯಾವ ಜಾತಿ ಧರ್ಮ ದೇಶ ಲಿಂಗದ ಜನರೆಲ್ಲರ ಶಾಂತಿ ಸಮೃದ್ಧಿ ಆನಂದದ ಬೇರು ನೀತಿ ಪ್ರೀತಿ ಸಮತೆ ಮಮತೆಗಳಲ್ಲಿದೆ. ಇದಕ್ಕೆ ಅಂತರಂಗ ಬಹಿರಂಗ ಶುದ್ಧಿಯ ಬಹುದೊಡ್ಡ ಶ್ರೀಮಂತಿಕೆಯನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹುಮುಖ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿ ಅನುಸರಿಸಿದ ಸತ್ಯ ಪ್ರೇಮ ಮುಖ್ಯ. ಅದರಲ್ಲೂ ಸತ್ಯವನ್ನು ಅನುಸರಿಸಲು ಪ್ರೇಮದ ಅಪಾರ ಸಹಾಯ ಬೇಕು. ಇದು ಅತ್ಯಂತ ಮುಖ್ಯ. ಸತ್ಯ ಕತ್ತಿಯ ಮೇಲೆ ನಡೆಯುವ ಕಸರತ್ತಾದರೂ ನೋ ಪೇಯ್ನ್ ನೋ ಗೇಯ್ನ್ ಅಥವಾ ಮೋರ್ ಪೇಯ್ನ್ ಮೋರ್ ಗೇಯ್ನ್ ಎನ್ನುವಂತೆ ಪ್ರೀತಿಯನ್ನು ಬಿಟ್ಟು ಸತ್ಯವನ್ನು ಮುಟ್ಟಲು ಬೇರೆ ದಾರಿಯೇ ನಮಗೆ ಇಲ್ಲ. ಬಸವಣ್ಣನ ಸಪ್ತಶೀಲಗಳಾದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎನ್ನುವ ಒಂದು ವಚನ ಸಾಕು ನಮ್ಮ ಜೀವನಾನಂದವ ಬೇರಿನಂತೆ ಕಾಪಿಡಲು. ಪ್ರಕೃತಿ ಸದಾ ನಿಯಮಿತವಾಗಿ ನಡೆಯುತ್ತದೆ. ಸೂರ್ಯ ಸರಿಯಾದ ಸಮಯಕ್ಕೆ ಉದಯಿಸಿ ಸಕಲ ಜೀವಜಾಲಕ್ಕೆ ಶಕ್ತಿಯನ್ನಿತ್ತು ನಿರ್ಗಮಿಸುತ್ತಾನೆ. ಹಾಗೆಯೇ ಗಾಳಿ ಮಳೆ ಭೂಮಿ ಗಿಡ ಬಳ್ಳಿ ಪ್ರಾಣಿ ಪಕ್ಷಿಗಳು ನೀತಿ ಪ್ರೀತಿಯಿಂದ ಅಂತರಂಗ ಬಹಿರಂಗ ಶುದ್ಧಿಯಿಂದ ಬದುಕುತ್ತವೆ. ಮನುಷ್ಯನೊಬ್ಬನಲ್ಲಿ ಮಾತ್ರ ಈ ಅಹಂನ ಮಹಾರೋಗವಿದು. ಒಳಗೆ ವಿಷಪ್ಪ, ಮೇಲೆ ಬಸಪ್ಪ, ಬಗಲಲ್ಲಿ ದೊಣ್ಣೆ, ಬಾಯಲ್ಲಿ ಬೆಣ್ಣೆ. ಅಂತರಂಗವೇ ಬೇರೆ, ಬಹಿರಂಗವೇ ಬೇರೆ. ಶರಣರು ಮಹಾತ್ಮರು ಸದಾ ಮನ ಮಾತು ಮಾಟ ಅಂದರೆ ಕಾಯಕ ಒಂದಾಗಿಸಿಕೊಂಡು ತಮ್ಮನ್ನು ತಾವು ಅರಿತಿಗೂ ಜನ ಕಲ್ಯಾಣ ಜೀವ ಕಲ್ಯಾಣ ಜಗ ಕಲ್ಯಾಣಕ್ಕೆ ನೆರವಾದರು. ಶರೀರಕ್ಕೂ ನಿಯಮ ನೀತಿ ಪ್ರೀತಿ ಬೇಕೇ ಬೇಕು. ಏನೇ ಸಾಧಿಸಲು ನಮ್ಮ ದೇಹ ಮನ ಸದೃಢವಾಗಿರಬೇಕು. ದೇಹಕ್ಕೆ ಅಗತ್ಯ ಸತ್ವಯುತ ಆಹಾರ, ಗಾಳಿ, ನೀರು, ಕಾಯಕ, ನಿದ್ದೆ, ಮೈಥುನ ಎಲ್ಲ ಬೇಕು. ಅತಿ ಅಥವಾ ಅಭಾವ ಎರಡೂ ಸಲ್ಲದು. ಮನವೇ ಸಕಲ ನಿರ್ಮಾಣಕ್ಕೂ ನಿರ್ನಾಮಕ್ಕೂ ಕಾರಣವಾದ್ದರಿಂದ ಬುದ್ಧನ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. ಸರಿಯಾದ ದೃಷ್ಟಿ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕಾರ್ಯಗಳು, ಸರಿಯಾದ ಉದ್ದೇಶ, ಸರಿಯಾದ ಪ್ರಯತ್ನ, ಸರಿಯಾದ ಗಮನ, ಸರಿಯಾದ ಏಕಾಗ್ರತೆ ನಮ್ಮವಾಗಿರಬೇಕು. ದೇಹ ಆರೋಗ್ಯವಾಗಿದ್ದು ಮನ ಪ್ರಶಾಂತವಾಗಿರುವ ಸಮತೆ ಮಮತೆಯ ವ್ಯಕ್ತಿಯಿಂದ ಕುಟುಂಬ ಸಮಾಜ ದೇಶ ವಿಶ್ವದೆಲ್ಲೆಡೆ ಆನಂದ ಶಾಂತಿ ತಂತಾನೇ ಉದ್ಭವಿಸುತ್ತದೆ. ದೇವರು ಬೇರೆ ನೀತಿ ಬೇರೆ ಅಲ್ಲ. ದೇವರು ನನ್ನನ್ನು ಪಡೆಯಲು ನೀತಿಯಿಂದ ಬಾಳು ಸಾಕು ಎನ್ನುತ್ತಾನೆ. ಅಹಂ ಬ್ರಹ್ಮಾಸ್ಮಿ, ನಾವೇ ದೇವರು ನಾವೇ ದೆವ್ವ. ಮಣ್ಣು ಬಿಟ್ಟು ಮಡಿಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ ಎನ್ನುವ ನುಡಿ ಸದಾ ಸತ್ಯ. ಕಾಲ್ಪನಿಕ ದೇವರುಗಳ ಕಥೆಗಳಿಗಿಂತ ಇತಿಹಾಸ ಸೃಷ್ಟಿಸಿದ ಬುದ್ಧ, ಯೇಸು, ಮಹಾವೀರ, ಪೈಗಂಬರ್, ಬಸವಣ್ಣ, ಗಾಂಧಿ, ತಾಯಿ ತೆರೇಸಾ ಮುಂತಾದವರು ನಾವು ಅನುಸರಿಸಬೇಕಾದ ದೇವತೆಗಳು. ಅಂತರಂಗ ಶುದ್ಧಿಯಿಂದ ಪರಿಶುದ್ಧ ಜೀವನ ನಡೆಸಿದರೆ ಮಾತು ಹೊಲಸಾಗುವುದಿಲ್ಲ. ಆಗ ಮಾತು ಮನ ಮನೆ ಜನಾಂಗ ದೇಶಗಳನ್ನು ತುಂಡು ತುಂಡು ಮಾಡುವುದಿಲ್ಲ. ಮಾತು ಜ್ಯೋತಿರ್ಲಿಂಗ. ಮಾತುಗಳು ವ್ಯಕ್ತಿ ಕುಟುಂಬ ದೇಶ ಕಟ್ಟಬಲ್ಲವು, ಒಡೆಯಲೂ ಬಲ್ಲವು. ಬಸವಣ್ಣನವರ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆಯೊಡೆಯನು ಇಲ್ಲ ಕೂಡಲ ಸಂಗಮ ದೇವ ಎಂಬ ವಚನದಲ್ಲಿ ಮನೆಯ ಉದಾಹರಣೆ ಮೂಲಕ ಮನ ವಲಸಾದರೆ ಆಗುವ ಕೆಡುಕುಗಳನ್ನು ಮನಗಾಣಿಸುತ್ತಾರೆ. ಸದಾಲೋಚನೆ, ಸತ್ಕಾರ್ಯ, ಅಂತರಂಗ ಬಹಿರಂಗ ಶುದ್ಧಿ, ಸದಾ ಸರ್ವಜೀವಿಗಳಿಗೆ ಒಳಿತನ್ನು ಬಯಸುವುದು ಮಾಡುವುದು ಖಂಡಿತ ಜೀವನಾನಂದದ ಜೀವಜಲ. ಮೇಲಿನ ಮಾತುಗಳನ್ನು ಅನುಸರಿಸಿ ಆನಂದ ಪಡೆಯುವುದೋ ಅಥವಾ ಸದಾ ದುಃಖದಲ್ಲಿರುವುದೋ ಆಯ್ಕೆ ನಮ್ಮದು. ಮೇಲಿನ ಮಾತುಗಳಲ್ಲಿ ಹೆಚ್ಚಿನವು ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರುಗಳಿಂದ ಪಡೆದದ್ದು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು.